ವೈದೇಹಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಬಂದು ಇಲ್ಲಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿರುವಂಥದ್ದು. ಸ್ವತಃ ಅವರೇ ಇದ್ದಾರೆ, ಮಾತಾಡ್ತೀನಿ. ಸರ್, ಮೃತರ ಕುಟುಂಬಸ್ಥರ ಗೋಳನ್ನು ನಿಜಕ್ಕೂ ಕೂಡ ಕೇಳೋದಕ್ಕಾಗಲ್ಲ. ಸೊ ನೀವು ಕೂಡ ಕಣ್ಣಾರೆ ಕಂಡ್ರಿ ಅಲ್ಲಿನ ಪರಿಸ್ಥಿತಿ, ಜೊತೆಗೆ ಅಲ್ಲಿನ ಅವ್ಯವಸ್ಥೆ. ಯಾಕಂದರೆ ಮೇನ್ ಕಾರಣನೇ ಅವ್ಯವಸ್ಥೆ ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ? ನೋಡಿ, ಇಲ್ಲಿ ನಾನು ಕಳೆದ 1 ಗಂಟೆಯಿಂದ ಇಲ್ಲೇ ಕೂತಿದ್ದೀನಿ. ನಾನು ಮುಖ್ಯಮಂತ್ರಿ ಬಂದರು, ಇಲ್ಲಿ 2 ನಿಮಿಷ ಇರಲಿಲ್ಲ, ಹೊರಟೋದ್ರು. ಅವ್ರು ಕೇಳಿದ್ರು, ಸಾಯಿಸ್ಬಿಟ್ಟಿದ್ದಾರೆ ನಮ್ಮನ್ನು, ಅದು ಅಟ್ಲೀಸ್ಟ್ ಮನೆಗೆ ನಾವು ಬಾಡಿ ತೊಗೊಂಡೋಗ್ತೀರಿ ಕೊಡು ಅಂದ್ರೂ ಆಯ್ತು ನೋಡೋಣ ಅಂತ ಹೇಳಿ ಹೊರಟಿದ್ದಾರೆ. ಅದಕ್ಕೆ ನಾನು ಕೂತು ನಮ್ಮ ಎಲ್ಲ ಅಧಿಕಾರಿಗಳಿಗೂ, ಡೀನ್ಗೂ ಫೋನ್ ಮಾಡಿದ್ದೀನಿ, IG ಸಲೀಮ್ ಅವ್ರಿಗೂ ಫೋನ್ ಮಾಡಿ ಮಾತಾಡಿದ್ದೀನಿ, ನಮ್ಮ ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ, ಇಲ್ಲಿ ಲೋಕಲ್ ಇನ್ಸ್ಪೆಕ್ಟ್ರು ಮತ್ತು ಆಸ್ಪತ್ರೆ ಎಲ್ಲ ಮಾಡಿ ಈಗ ಒಂದೊಂದೇ ಟ್ರಾನ್ಸ್ಫರ್ ಮಾಡಿದ್ದೀರಿ. ಒಬ್ಬೊಬ್ಬರನ್ನೇ ಈಗ ಅವ್ರಿಗೆ ಅಟ್ಲೀಸ್ಟ್ ನಾವು ಹೇಳಿದ್ರು, ಜೀವನ ಕೊಡಲಿಲ್ಲ ನಮಗೆ, ಅದು ಅಟ್ಲೀಸ್ಟ್ ಬಾಡಿನ ಕೊಡಿ ನಮಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಅಧಿಕಾರಿಗಳಿಗೆ ನಾನೇ ಮಾತಾಡಿದ್ದೀನಿ, ಆಗುತ್ತೆ. ನನಗನ್ಸ್ತೈತೆ ಇದು ಸರ್ಕಾರದ ಒಂಚೂರು ಅವರು ಸಂಯಮ ತೋರಿ ನಾಳೆ ಬೆಳಗ್ಗೆ 11 ಗಂಟೆಗೆ ಮಾಡಿದರೆ ಏನು ಕಳ್ಕೊಂತ ಇಲ್ಲ. ಕಪ್ಪಂತೂ ಬಂದಿತ್ತು, ಕಪ್ಪಂತೂ ನಮಗೆ ಬಂದಿತ್ತು, ಪ್ಲೇಯರ್ಸ್ಗೂ ದುಡ್ಡು ಬಂದ್ಬಿಟ್ಟಿತ್ತು, ಅವರ ಅಕೌಂಟ್ಗೆ ಚೆಕ್ಕೂ ಬಂದ್ಬಿಟ್ಟಿತ್ತು. ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ಅರಿಬೀರಿಯಲ್ಲಿ ಮಾಡಿದ್ರಿ ನೀವು ಈ ಅರಿಬೀರಿ ತೋರಿಲ್ಲ ಅಂತ ಹೇಳಿದ್ರೆ, ಈ ಆತುರತೆ ನಿಮ್ಗೆ ತೋರಲಿಲ್ಲ ಅಂದರೆ ಇವತ್ತು ಆ ಅಮಾಯಕ ದೇಶದ ಭವಿಷ್ಯ ನಿರ್ಮಾಣ ಎಲ್ಲ ನಾನು ನೋಡಿದೆ. ಒಬ್ಬರು ಡಾಕ್ಟ್ರು ಸತ್ತಿರೋರು, ಇಂಜಿನಿಯರ್ಸು ಈಗ ಹಾಸನದಿಂದ ಬರ್ತಾ ಇದ್ದಾರೆ. ಅವನು ಹೆಣ್ಣು ನೋಡೋಕೆ ಹೋಗಿದ್ದ, ಮಂಡ್ಯದಲ್ಲಿ ಹೆಣ್ಣು ನೋಡೋಕ್ಕೆ ಹೋಗಿ ಬೆಳಗ್ಗೆ ಹೆಣ್ಣು ನೋಡ್ಕೊಂಡು ಡೈರೆಕ್ಟಾಗಿ ಬಂದರು. ಆ ಹೆಣ್ಣು ನೋಡೋಕ್ಕೆ ಮದುವೆ ಆಗೋಗಿ ಹೋದವನಿಗೆ ಮಸಣಕ್ಕೆ ಕಳಿಸ್ಬಿಟ್ರಲ್ಲ ನೀವು. ಒಬ್ಬ ಡೆಂಟಲ್ ಡಾಕ್ಟ್ರು ಅವರು ಸತ್ತೋಯ್ದ. ಅನ್ನೋನು ಇನ್ನು ಪಾಪ ಬೇರೆ ರಾಜ್ಯದಿಂದ ಯಾರು ಬಂದಿದ್ದಾರೋ ಗೊತ್ತಿಲ್ಲ, ಇನ್ನೂ ಆ ಬಾಡಿಗಳನ್ನು ಐಡೆಂಟಿಫೈ ಮಾಡೋಕ್ಕೆ ಯಾರೂ ಬಂದಿಲ್ಲ. ಯಾಕೆ ಇದೆ ಇಷ್ಟು ಆತುರ? ಏನಾಗಿತ್ತು ನಿಮಗೆ ಸರ್ಕಾರಕ್ಕೆ? ಸರ್, ನಮಗೆ ಸಿಕ್ಕಿರೋಂಥ ಮಾಹಿತಿ ಪ್ರಕಾರ ಪೊಲೀಸ್ ಇಲಾಖೆ ಕೂಡ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿತ್ತು ಅನ್ನುವಂಥದ್ದು. ಆದರೂ ಕೂಡ ಯಾಕಾಯಿತು ಅಂತ ಹೇಳಿ ಇಷ್ಟೆಲ್ಲ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ, ಕೊಡೋಕ್ಕಾಗಲ್ಲ. 2 ಲಕ್ಷ ಜನಕ್ಕೆ ಮಾಡಬೇಕಾದ್ರೆ ಎಲ್ಲ ಡಿಸ್ಟಿಕ್ಕಿಂದನೂ ಪೊಲೀಸನ್ನು ಕರೆಸ್ಬೇಕು. ನಮ್ಮ ಕೈಲಿ ಆಗಲ್ಲ, ನಮ್ಮ ಪೊಲೀಸ್ ಆಗಲ್ಲ, ಬೇರೆ ಪೊಲೀಸ್ ಬರಬೇಕಿಲ್ಲಿ ಅಂತೆಲ್ಲ ಹೇಳಿದ್ರು. ನಾವೋ ಸರ್ಕಾರ ನೀನೋ ಸರ್ಕಾರ ಅಂತ ಕೇಳಿದ್ದಾರೆ. ನಾನೋ ಸರ್ಕಾರ ನೀನೋ ಸರ್ಕಾರ, ಕೊಡೋ ಬಾಯಿ ಮುಚ್ಕೊಂಡು ಅಂತ ಹೇಳಿದ್ರು. ಯಾರು ಸರ್ಕಾರ? ಮಂತ್ರಿಗಳು. ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು? ಇದು ಓನ್ಲಿ ಕ್ರೆಡಿಟ್ ಅಷ್ಟೇ. ಕ್ರೆಡಿಟ್ ತಗೊಳೋಕೆ 11 ಜನನ ಸಾಯಿಸ್ಬಿಟ್ರು ಇವರು. ಕ್ರೆಡಿಟ್ ತಗೊಳೋಕ್ಕೋಸ್ಕರ 11 ಜನ ಸಾಯಿಸಿದ್ರು. ಈ ಶಾಪ ನಿಮ್ಮ ಪಾಪ ಮುಚ್ಕೊತೈತೆ, ನಿಮಗೆ ಈ ಕರ್ಮ ನಿಮ್ಮನ್ನು ಕಾಡ್ತೈತೆ. ಏನು ಬೇಕಾಗಿತ್ತು ನೀವು ಸೆಲೆಬ್ರೇಷನ್? ನೆನ್ನೆ ರಾತ್ರಿ ಬೀದಿಗಳಲ್ಲಿ ಸೆಲೆಬ್ರೇಷನ್ ಮಾಡಿದ್ದೀರಿ. ಬೀದಿಗಳಲ್ಲಿ ರಾತ್ರಿ 3 ಗಂಟೆ 4 ಗಂಟೆವರು ಸೆಲೆಬ್ರೇಷನ್ ಆಯ್ತು. ಇವತ್ತು ಬಂದು ಅವ್ರು ರೆಸ್ಟ್ ತೊಗೊಂಡವರು ಪ್ಲೇಯರ್ಸು, ರೆಸ್ಟ್ ತೊಗೊಂಡು ಆರಾಮ್ಸೆ ಬೆಳಗ್ಗೆ ಮಾಡಿದರೆ ನಿಮ್ಮ ಅಪ್ಪನ ಮನೆಗೆ ಗಂಟೇನು ಹೋಗ್ತಾಯಿತ್ತು ಸರ್ಕಾರಕ್ಕೆ. ಕ್ರೆಡಿಟ್ ತೊಗೊಳಕ್ಕೆ ಅರ್ಲಿ ಕ್ರೆಡಿಟ್, ನಾಳೆ ಬೆಳಗ್ಗೆ ಯಾರಾದರೂ ಬೇರೆಯವರು ಕ್ರೆಡಿಟ್ ತೊಗೊಂಡ್ಬಿಡ್ತಾರೆ ಅಂಥೇಳಿ. ಕಪ್ಪು ನಮ್ಮದೇ, ಕಪ್ಪು ನಮ್ಮನೆಯಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ. ಈ ಸಾವು ನಿಮ್ಮ ಕೊಡ್ತೀರಾ ಅವ್ರಿಗೆ ಜೀವ? ಇವಾಗ ಕಪ್ಪನ್ನು ತಂದು ಕೊಡ್ಬೋದು ನೀವು, ಈ ಸಾವನ್ನ ಬದುಕಿಸ್ತೀರ ಅವ್ರನ್ನ ನೀವು ಸರ್ಕಾರ? ಅವ್ರಿಗೆ ಘೋಷಣೆ ಮಾಡಿದ್ರು 10 ಲಕ್ಷ ರೂಪಾಯಿ ಅಂತ. ನಾಚಿಕೆ ಆಗಬಲ್ಲ ನಿಮಗೆ? ಅವನು ಯಾವನ ಕೇರಳದಲ್ಲಿ ಸತ್ತೋದ, ರಾಹುಲ್ ಗಾಂಧಿ ಅಂತ ಹೇಳ್ದ ಅಂತ ಹೇಳಿದ್ರೆ 25 ಲಕ್ಷ ಕಳಿಸ್ಕೊಡ್ತೀರ. ನಮ್ಮ ಕನ್ನಡದವ್ರು ಸತ್ತರೆ ನಮ್ಮಾನೆ ಅಂತ ಹೇಳಿದ್ರಿ. ಈ ನಮ್ಮ ಮನೆ ಮಗ ಸತ್ತೋದ್ನಲ್ಲ, ನಮ್ಮ ಆನೆ ಹೋಗ್ಲಿ ರೀ, ನಮ್ಮ ಮನೆ ಮಗ ಸತ್ತಲ್ಲ, ಅವನಿಗೇನು ಕೊಡ್ತಾ ಇದ್ದೀರಾ ನೀವು? ಹೋಯ್ತು, RCB ಗೆದ್ದಿದ್ದು ಖುಷಿ ಇದೆ ನಮಗೇನಂತ. ಒಬ್ಬ ಕನ್ನಡದವ್ರು ಯಾರನ್ನ ಇದ್ದಾರ ಅದರಲ್ಲಿ? ನಾನೇನು ಕಂಡಮ್ ಮಾಡಲ್ಲ, ನಾನು ಇದ್ದಾರ? ಕರ್ನಾಟಕದವ್ರು ಒಬ್ರು ಇದ್ದಾರೆ, ಕನ್ನಡದವ್ರು ಒಬ್ರು ಇದ್ದಾರ ಅಂದೆ ನಾನು. ಅದರಿಂದ ನೋಡಿ, ನನಗೆ ಈ ಸೆಲೆಬ್ರೇಷನ್ ಏನು ಮಾಡ್ತಾ ಇದ್ದಾರೆ, ನಾನು ಮಾಡಬೇಡ ಅಂತ ಹೇಳಲ್ಲ. ಅದಕ್ಕೆ ನೀವು ಕಾನೂನು ಪ್ರಕಾರ, ಧರ್ಮದ ಪ್ರಕಾರ ಎಲ್ಲ ತೊಗೊಂಡು ಮಾಡಿದರೆ ಈ 11 ಜನ ಉಳಿಸ್ಬೋದಾಯಿತು. ನಿಮ್ಮ ಮಂತ್ರಿಗಳು ಕುಟುಂಬದವರು ಫೋಟೋ, ಕೊಹ್ಲಿ ಜೊತೆ ಫೋಟೋ ತಗೊಳೋದು, IAS ಅಧಿಕಾರಿಗಳು ಅವ್ರ ಕುಟುಂಬ ತಗೊಳೋದು, ಎಲ್ಲ ಪೊಲೀಸವರು ಅವರಿಂದ ಇದ್ದರು. ಜನಗಳ ಜೊತೆ ಯಾವ ಪೊಲೀಸನು ಇರಲಿಲ್ಲ. ಒಂದು ಆ್ಯಂಬುಲೆನ್ಸ್ ಇಲ್ಲ ರೀ, ಒಂದು ಆ್ಯಂಬುಲೆನ್ಸ್ ಬಡವ ಇವ್ರು ಹೋಗ್ತಾಗೆ ಒಂದು ಆ್ಯಂಬುಲೆನ್ಸ್ ಹಸಿರು ಕಡ್ದಾಗ ಅಟ್ಲೀಸ್ಟ್ ಆ್ಯಂಬುಲೆನ್ಸ್ ಅಲ್ಲಿ ಹಾಕಿ ಅವ್ರಿಗೆ ಆ ಆಕ್ಸಿಜನ್ ಕೊಟ್ಟಿದ್ರು ಬದುಕೋರೋನ ಯಾರಾದರೂ, ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಪೊಲೀಸ್ ಜೀಪಲ್ಲಿ ಎತ್ತಾಕೊಂಬಂದಿದ್ದೀರ ಅವ್ರನ್ನ. ಇದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ಸೊ ಇದಿಷ್ಟು ಕೂಡ ಆರ್ ಅಶೋಕ್ ಅವರ ಮಾತು. ಯಾವರಪ್ಪ ಬಸವರಾಜ್ ಜೊತೆ ರಾಜಪ್ಪ ಜನ, TV9 ಬೆಂಗಳೂರು.